ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತ್ಡೇ ಹಿನ್ನೆಲೆಯಲ್ಲಿ ಕಟೌಟನ್ನು ನಿರ್ಮಾಣ ಮಾಡೋದಕ್ಕೆ ವಿದ್ಯುತ್ ತಗಲಿ ಏನು 3 ಜನ ಮೃತಪಟ್ಟಿದ್ದಾರೆ. ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಒಂದು ರೀತಿ ಶೋಕದ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಅಂದರೆ ಇಡೀ ಊರಿಗೆ ಊರೇ ಒಂದು ರೀತಿ ದುಃಖದ ಮಡುವಿನಲ್ಲಿ ತೇಲ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಯಶ್ ಅವರ ಬರ್ತ್ಡೇ ಹಿನ್ನೆಲೆಯಲ್ಲಿ ಏನು 3 ಜನ ನಿನ್ನೆ ರಾತ್ರಿ ಏನು ಕಟೌಟನ್ನು ನಿಲ್ಲಿಸೋದಕ್ಕೆ ಏನು ವಿದ್ಯುತ್ ತಗಲಿತ್ತು. ಹೀಗಾಗಿ ಆ ತಗಲಿದ ನಂತರ 3 ಜನ ಸತ್ತರು, 3 ಜನ ಮೃತಪಟ್ಟರು, 3 ಜನ ಗಾಯಾಳುಗಳನ್ನು ಈಗಾಗಲೇ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಜೊತೆಗೆ ಈಗಾಗಲೇ ಈ ಒಂದು ಕುಟುಂಬಕ್ಕೆ ರಾಜ್ಯ ಸರ್ಕಾರ ಕೇವಲ 2 ಲಕ್ಷ ರೂಪಾಯಿನ ಪರಿಹಾರ ಕೂಡ ಘೋಷಣೆ ಮಾಡಿದೆ. ಇದು ಎಲ್ಲ ಒಂದು ಕಡೆ ನಮಗೆ ಅಸಮಾಧಾನಕ್ಕೆ ಕಾರಣ ಆಗಿದೆ ಅನ್ನೋಂಥ ಮಾತನ್ನು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹೀಗಾಗಿ ಅವ್ರನ್ನೇ ಮಾತಾಡ್ಸೋ ಹೋಗೋದನ್ನ ಸರ್, ಈಗ ಏನು ನಿಮ್ಮ ಊರಿನ ಯುವಕರಿಗೆ ಏನು ಯುವಕರಿದ್ರು ಅವರಿಗೆ ಈಗ ಸರ್ಕಾರ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡೋದಕ್ಕೆ ನಮ್ಗೆ ಸಂಪೂರ್ಣ ಇದು ಇಲ್ಲ ಸರ್. ಯಾಕಂದ್ರೆ ಈಗ ಭಾಳ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡ ಸರ್. ಸುಮಾರು ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರೆ ಆ ಬಡ ಕುಟುಂಬಕ್ಕೆ ಒಂದು ಆಶ್ರಯ ಆಗ್ತಿತ್ತು ಸರ್. 2 ಲಕ್ಷ ರೂಪಾಯಿ ಎದಕ್ಕೆ ಸಲ್ತದೆ ಸರ್? ಇವತ್ತಿನ ಇದ್ರೊಳಗೆ ಜನ್ರೇಷನ್ ಒಳಗೆ 2 ಲಕ್ಷ ರೂಪಾಯಿದೊಳಗೆ ಏನು ಮಾಡೋಕ್ಕಾಗಲ್ಲ ಸರ್. ಅವ್ರು ದುಡಿದು ಅವ್ರ ಕುಟುಂಬವನ್ನು ಸಾಗಿಸ್ಬೇಕು ಸರ್. ಅಂಥವ್ರ ಇವತ್ತು ತೀರ್ಕೊಂಡಾರ ಸರ್. ಎಸ್ ಅವರ ಬರ್ತ್ಡೇ ಕಟೌಟ್ರ್ ಕಟ್ಟಕ್ಕೆ ಹೋಗಿ ಆಕಸ್ಮಿಕವಾಗಿ ವಿದ್ಯುತ್ ತಗಲಿ ಈ ಥರ ಆಗಿಬಿಟ್ಟಿದೆ ಸರ್. ನಮಗೆ ಸುಮಾರು ಒಂದು 10 ಲಕ್ಷ ರೂಪಾಯಿ ಸರ್ಕಾರ ಘೋಷಣೆ ಮಾಡಿದ್ರೆ ಸ್ವಲ್ಪ ಇದು ಆ ಕುಟುಂಬಕ್ಕೆ ಒಂದು ಅನುಕೂಲ ಆಗ್ತಿತ್ತು ಅಂತ ನಮ್ಮ ಅನಿಸಿಕೆ ಸರ್. ಈಗ ಯಶ್ ಅವರು ಗ್ರಾಮಕ್ಕೆ ಬರಬೇಕು, ಅವ್ರ ಕುಟುಂಬ ಸ್ವಾಂತವನ್ನು ಹೇಳ್ಬೇಕಂತ ಹೇಳ್ತಾ ಇದ್ರಿ. ಈಗ 4 ಗಂಟೆಗೆ ಯಶ್ ಅವರು ಬರ್ತಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರ ನಿರೀಕ್ಷೆ ಏನು, ನಿಮ್ಮ ನಿರೀಕ್ಷೆ ಏನು? ಯಶ್ ಅವರು ಅವರ ಅಭಿಮಾನಿಗಳು, ಇವತ್ತು ಸುರುಣಿಗೆ ಗ್ರಾಮದಲ್ಲಿ ತಿರ್ಕೊಂಡಿರೋ 3 ಜನ ಅವರ ಅಭಿಮಾನಿಗಳು. ಯಶ್ ಅವರು ಈ 4 ಗಂಟೆ 4:30 5 ಗಂಟೆ ಒಳಗಾಗಿ ಇವತ್ತು ಬರ್ತಾ ಇದ್ರು ಅಂತ ಹೇಳಿದ್ದಾರೆ. ಆದರೆ ಏನು ಯಶ್ ಅವರ ಕಡೆಯಿಂದ ಏನು ನಿರೀಕ್ಷೆ ಮಾಡ್ತಾಯಿದ್ವು ಅಂದರೆ ಆ ಕುಟುಂಬಕ್ಕೆ ಬಂದು ಶಾಂತನ ಹೇಳಿ ಏನು ಯಶ್ ಅವ್ರ ಕಡೆಯಿಂದ ಏನು ಸಾಧ್ಯ ಆದಷ್ಟು ಆ ಕುಟುಂಬಕ್ಕೆ ಶಕ್ತಿ ತುಂಬುವಂಥ ಕೆಲಸನ ಮಾಡ್ಬೇಕಂತಂದು ಈ ಮುಖಾಂತರ ಯಶ್ ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ. ಇದಿಷ್ಟು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಸರ್ಕಾರ ಕೂಡ ಪರಿಹಾರ ಕೂಡ ಸಾಕಾಗುವುದಿಲ್ಲ, ಕನಿಷ್ಠ 10 ಲಕ್ಷ ರೂಪಾಯಿ ಕೊಡಬೇಕು. ಜೊತೆಗೆ ಯಶ್ ಅವರು ಕೂಡ ಭೇಟಿ ನೀಡಿದ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅವ್ರಿಗೆ ಆ ಕುಟುಂಬಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು, ಪರಿಹಾರ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.